ಫ್ರೆಂಡ್ಸ್, ಡೇ ಸೆಕೆಂಡ್ಗೆ ಸುಸ್ವಾಗತ. ಇವತ್ತು ನಾವು ಟೌನ್ಗೆ ಹೋಗ್ತಾಯಿದ್ದೀವಿ. ಟೌನ್ಗೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನನಗೆ ಬಟ್ಟೆ ಕೊಡಿಸ್ತಾರೆ ನಮ್ಮ ಆಶ್ರಮ. ಬಟ್ಟೆ ತೊಗೊಂಡು ಹಂಗೆ ಸ್ವಲ್ಪ ದಿನಸಿ ಐಟಮ್ ಅಂಗಡೀಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕು. ಸೊ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ದೀವಿ. ಕರ್ಮ ಯಾವಾಗಲೂ ಹೇಳುತ್ತೆ, ನೀನು ಒಬ್ಬ ವ್ಯಕ್ತಿಯನ್ನು ಎಷ್ಟು ನೋಯಿಸ್ತೀಯ, ನೀನು ಒಬ್ಬ ವ್ಯಕ್ತಿಯನ್ನು ಎಷ್ಟು ಅಳಿಸ್ತೀಯ, ಮಾಡಿದ ತಪ್ಪಿಗೆ ಎಷ್ಟು ಹೀಯಾಳಿಸ್ತೀಯ. ನಾನು ಒಂದು ದಿನ ಕೂತು ನೋಡ್ತಾ ಇರ್ತೀನಿ, ವಿಳಾಸನ ಹುಡ್ಕೊಂಡು ಬಂದು ಎಲ್ಲವನ್ನ ಬಡ್ಡಿ ಸಮೇತ ನಾನು ನಿನಗೆ ಕೊಡ್ತೀನಿ. ಹಾಗಾಗಿ ಈ ಸರ್ಕಲ್ನ ಗ್ರಾಮ ದೇವತಿ ಸರ್ಕಲ್ ಅಂತ ಕರೀತಾರೆ. ಗ್ರಾಮ ದೇವತಿ ದೇವಸ್ಥಾನ ಇದೆ. ಎಲ್ಲರೂ ಹಂಗೆ ಕೈ ಮುಕ್ಕೊಬಿಡಿ. ನೆಕ್ಸ್ಟು ಹೋಗೋಣ. ಹೂವಿನ ಮಾರ್ಕೆಟು, ಸಿವಿಲ್ ಬಸ್ ಸ್ಟ್ಯಾಂಡ್, ನಮ್ಮ ಆಂಜನೇಯಂದು ದೇವಸ್ಥಾನ. ಎಲ್ಲ ಕೈ ಮುಕ್ಕೊಬಿಡಿ. ಹಾಗೆ ಪಾಪುಗಳು ಚಪ್ಪಲಿ ಇಬ್ಬರು ನೋಡಿ ಹೆಂಗೆ ಆಟಾಡ್ತಾ ಇದ್ದಾರೆ ಅಂತ. ಬರೋಣ ನೆಕ್ಸ್ಟು ಸೇಲ್ ಒಳಗೆ ಹೋಗ್ತೀನಿ. ಏನೇನಿದೆ ಅಂತ ಆಮೇಲೆ ಹೇಳ್ತೀವಿ. ಏನು ತಗೊಳ್ಳೋದು ಗೊತ್ತಾಗ್ದಲೆ ಸುಮ್ಮನೆ ನೋಡ್ಕೊಂಬತ್ತಿದ್ದಾರೆ. ನಿನ್ನ ಮಗ ಇನ್ನೂ ದೊಡ್ಡವನಾಗಿಲ್ಲ, ಬಾ ಆಶ್ರಮ. ದೊಡ್ಡವನಾದ್ಮೇಲೆ ತಗೊಳ್ಳಿರ. ಬಂದು ಪರ್ಚೇಸ್ ಮಾಡ್ಬೋದು 200 ರುಪೀಸ್ಗೆ. ಹೇಗಿದೆ ಆಶ್ರಮ ಬಟ್ಟೆ? ಯಾವ್ದಾದ್ರು ಒಂದು ತೋರಿಸಿ. ಕಾಂಪ್ಲೇಂಟ್ ಕುಡಿಬೇಕು ಅಂತ ಅದಕ್ಕೆ ಹೇಳೋದು. ಚೆನ್ನಾಗಿದೆ. ತಗೊಳ್ಳಿ, ಇದೊಂದು ನೋಡಿ. ಚೆನ್ನಾಗಿದೆಯಾ? ಇಷ್ಟ ಆಗಿದೆ ನೋಡೋಣ. ಆಶಮ್ಮ ಹೇಗಿತ್ತು? ಚೆನ್ನಾಗಿತ್ತಾ? ಬಟ್ಟೆ ಇಷ್ಟ ಆಯ್ತಾ? ಇಷ್ಟ ಆಗಲಿಲ್ಲ. ನಿನಗಿಷ್ಟ ಆದರೆ ಹೋಗಿ ತಗೊಳ್ಳಿ, ನನಗಿಷ್ಟ. ನಾವು ಸುಮ್ಮನೆ ಬಂದೋ ಹಿಂಗೆ ಟೌನಿಗೆ ಬಂದಿದ್ದೋ ಅಂತ ವಿಸಿಟ್ ಮಾಡ್ದೋ. ಪರವಾಗಿಲ್ಲ, ಹೋಗಿದ್ಕೂ ಒಂದೇನೋ ಒಂದು ತೊಗೊಂಡು ಬಂದಿದ್ದೀವಿ. ಹೋದರೆ ಸುಮ್ಮನೆ ಬರಬಾರ್ದು ಅಂದ್ಬಿಟ್ಟು ನೀವು ಏನಾದರೂ ತೊಗೋಬೇಕು ಅಂತ ಇದ್ದರೆ ಬಂದು ವಿಸಿಟ್ ಮಾಡಿ ತೊಗೋಬೋದು. ಯಾವುದೋ ಗಾಡಿ ನಿಂತಿತ್ತು, ಸುಮ್ಮನೆ ಫೋರ್ಸ್ ಕೊಡ್ಕೊಂಡು ಮುಂದೆ ಹೋಗೋದು. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಮಾವಿನ ಹಣ್ಣು ತೊಗೊಳಕ್ಕೆ ಬಂದಿದ್ದೀವಿ. ಅಂಗಡಿ ಎತ್ತು ತಗೋತಾ ಇದ್ದಾರೆ. ಏನೋ ತಗೊಳಕ್ಕೆ ಹೋಯ್ತವ್ರೆ. ಇದೆಲ್ಲ ಸದ್ಯಕ್ಕೆ ಜಾಮೂನ್ ತೊಗೊಂಡಿದ್ದೀವಿ. ಜಾಮೂನ್ ತಿನ್ಕೊಂಡು ನಾನು ಅಲ್ಲಿ ಜನ ಏನು ನಿಂತಿದ್ದಾರೆ ಅಂತ ನೋಡ್ತಾ ಇದ್ದರೆ ಅಲ್ಲಿ ಗೋಲ್ಗಪ್ಪ ತಿಂತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಗೋಲ್ಗಪ್ಪ ಬರೀ ಹೆಣ್ಮಕ್ಳು ಮಾತ್ರ ಇಷ್ಟಪಡ್ತಾರೆ ಅಂತ, ಆದರೆ ಗಂಡು ಮಕ್ಳು ಇಷ್ಟಪಡ್ತಾರೆ ಅಂತ ಈಗಲೇ ಗೊತ್ತಾಗಿತ್ತು. ಶಾಪಿಂಗ್ ಎಲ್ಲ ಮುಗಿತು, ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ಹಾಯ್ ಫ್ರೆಂಡ್ಸ್, ಇದೇನು ಗಿಡ ಅಂತ ಗೊತ್ತಿಲ್ಲ, ಮತ್ತು ಈ ಗಿಡನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಮನೆ ಹತ್ರ ಇರೋ ಲೇಔಟ್ ಹತ್ರ ಹಾಕಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ, ನೆರಳು ಬರುತ್ತೆ, ಗಾಳಿನೂ ಬರುತ್ತೆ. ಸೊ ಎಲ್ಲರೂ ವಾಕ್ ಮಾಡೋ ಟೈಮು ವಾಕ್ ಮಾಡ್ತಾಯಿದ್ದಾರೆ. ಸೊ ಈ ಮರ ನೋಡಿದ್ರೆ ಏನು ಅನಿಸಿದೆ ಗೊತ್ತಾ? ಚಿಕ್ಕದಾಗಿದ್ದಾಗಲೇ ಕೊಂಬೆಗಳನ್ನ ನೀಟಾಗಿ ಕಡ್ದಿದ್ದಿದ್ರೆ ಈ ಮರ ಈ ಥರ ಬರ್ತಿರಲಿಲ್ಲ. ಈ ಶೇಪಲ್ಲಿ ಬಂದಿರೋದು. ಸೊ ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವ ಟೆನ್ಷನ್ಸು ಏನೂ ತಲೆಯಲ್ಲಿ ಇಟ್ಕೊಡ್ದಲ್ಲೇ ನಮ್ಮ ಗೋಲ್ ಏನಿದೆಯೋ ಅದ್ರ ಕಡೆ ಹೋಗ್ತಾ. ಅಶ್ರಮ ಇದಕ್ಕೆ ಹೌದು, ಎಸ್ ಅಂತೆ. ಏನು ಅಶ್ರಮ ಏನೋ ಮಾಡ್ತಾಯಿದ್ದೀರಾ? ಪೂಜೆಗೆ. ಯಾಕೆ ನಾಳೆ ಕಿತ್ಕೋಬಾರ್ದಾ? ಶುಕ್ರವಾರ ತೀಳಂಗಿಲ್ಲ. ಏಕೆ ಎಕ್ಕದ ಗಿಡ ಸ್ಪೆಷಲ್ ಏನು ಹೇಳ್ತೀರಾ? ಹಾಂ ಹೇಳಿ ಏನಾದರೂ. ಶುಕ್ರವಾರ ಲಕ್ಷ್ಮಿ ಅಂತೆ, ಅದಕ್ಕೆ ಕೈ ಇಡಬಾರ್ದಂತೆ. ಅದಕ್ಕೆ ಇವತ್ತು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ರೆ ಹೇಳಿ, ಎಂತ ಕೀಳಬಾರ್ದು ಶುಕ್ರವಾರ ಅಂತ. ಆದರೂ ಈ ಗಿಡ ತುಂಬ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗರೆಲ್ಲದಾಗ ಏನು ಮಾಡ್ತಿದ್ದೋ ಗೊತ್ತಾ? ಮನ್ಸಲ್ಲಿ ಅಂದ್ಕೊಂಡ್ರೆ ಟಪ್ಪನ್ನುತ್ತಾ ಅಂತ. ನೋಡಿ ಟಪ್ಪಂತು, ನಾನು ಏನಾದರೂ ಅಂದ್ಕೊಂಡಿದ್ದೆ ಅದು ನನಸಾಗುತ್ತೆ ಅಂತ. ಈ ಥರ 1-2-3 ಸಲ ಆಗಿದೆ, ಯಾವಾಗಲೂ ಆಗುತ್ತೆ ಅಂತಲ್ಲ. ಅಷ್ಟೇ, ನನ್ನ ಅನಿಸಿಕೆ ಇಷ್ಟೇ. ಎಕ್ಕದ ಗಿಡದ ಏನಾದರೂ ಸ್ಪೆಷಲ್ ಇದ್ದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸದ್ಯಕ್ಕೆ ಸಾಕು. ಇಲ್ಲಿಗೆ ಶಾಪಿಂಗ್ ಎಲ್ಲ ಮುಗಿದಿದೆ, ಮನೆಗೆ ಹೋಗೋ ಟೈಮ್ ಹೊತ್ತು. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್. ಶುಭ ಮುಂಜಾನೆ.